ಸರ್ ನೋಡ್ತೀವಿ. ನಮ್ಗೆ ಏನಿದ್ರು ಗಿಲ್ಲಿ ನಟ ಸರ್. ಸರ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಗಿಲ್ಲಿ ನಟ ಏನಿದ್ರು ಸ್ಟೇಟ್ ಫಾರ್ವರ್ಡ್ ಸರ್. ಮುಖ ಕೊಡ್ದಂಗೆ ಹೇಳ್ಬಿಡ್ತಾರೆ ಸರ್. ಅಶ್ವಿನಿ ಅವರು ನೋಡಿ ಸರ್, ಅವರು ಮೊನ್ನೆ ಇವರು ರಕ್ಷಿತಾ ಅವ್ರಿಗೆ ಏನೋ ಒಂದು ಮಾತಂದ್ರು, ಅದೆಲ್ಲ ಆ ಥರ ಮಾತಾಡಬಾರ್ದು. ದಯವಿಟ್ಟು ಹೇಳ್ತೀನಿ, ದಯವಿಟ್ಟು ಮಾತಾಡಬೇಡಿ ಅಶ್ವಿನಿ ಮೇಡಮ್. ಒಂದೇ ನಿಮಿಷ ಸರ್, ಇವರು ಕಾಕ್ರೋಚ್ ಇದ್ದಾರಲ್ಲ, ಅವ್ರು ಆಚೆ ಇದ್ದಾಗ ಒಂದು ಸ್ವಲ್ಪ ನಮಗೆ ಹೆವಿ ಮರ್ಯಾದಿತ್ತು. ಇವಾಗ ಬಿಗ್ ಬಾಸ್ ಹೋದಾದ್ಮೇಲೆ ಅವ್ರಿಗೆ ಮರ್ಯಾದಿನೇ ಇಲ್ಲ ಸರ್. ಯಾಕಂದ್ರೆ ಅವರು ತುಂಬಾ ಒಂದು ಒಬ್ಬ ಖಡಕ್ ಆರ್ಟಿಸ್ಟ್ ಅಂದ್ರೆ ಕಾಕ್ರೋಚ್ ಸರ್. ನೀವು ಅಶ್ವಿನಿ ಮೇಡಮ್ ಬಗ್ಗೆ ಕೇಳಿದ್ರಿ, ದಯವಿಟ್ಟು ಅಶ್ವಿನಿ ಮೇಡಮ್ ಇನ್ನೊಂದ್ಸಲ ಯಾರಿಗೂ ಆ ಥರ ಮಾತಾಡಬೇಡಿ. ಯಾಕಂದರೆ ನಿಮ್ಮ ಮೇಲೆ ಗೌರವ, ಪ್ರೀತಿ, ಒಂದು ಅಕ್ಕ ಅನ್ನೋ ಒಂದು ಪ್ರೀತಿ ಬಾಂಧವ್ಯ ಜಾಸ್ತಿ ಇದೆ. ಅಕ್ಕ, ಅಶ್ವಿನಿ ಅಕ್ಕ, ದಯವಿಟ್ಟು ಆ ಥರ ಮಾತಾಡಬೇಡಿ. ನಿಮಗೆ ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ಯಾರಿಗೂ ಮಾತಾಡಬೇಡಿ. ತಪ್ಪು ಮಾಡಿದರೆ ಮಕ್ಕಳ್ದು ಹೇಳ್ಬಿಡಿ, ಬೇಜಾರಿಲ್ಲ ನಮಗೆ. ಅವ್ರು ತಪ್ಪು ಮಾಡಿದ್ದಾರೆ ಅಂದರೆ ಮಕ್ಕಳ್ದು ಹೇಳ್ಬಿಡಿ, ನಾವು ಸಹಿಸ್ಕೊತೀವಿ. ಯಾಕಂದರೆ ಆ ಥರ ಕೆಟ್ಟದಾಗ ಮಾತಾಡಬೇಡಿ. ಕೆಟ್ಟದಾಗ ಅಂದರೆ ಅದೇನು ಕೆಟ್ಟದಾಗಲ್ಲ, ಬಟ್ ಕೇಳೋ ರೀತಿ ಸ್ವಲ್ಪ ರಾಂಗ್ ಅನ್ಸುತ್ತೆ. ದಯವಿಟ್ಟು ಮಾತಾಡಬೇಡಿ ಆ ಥರ ಸರ್. ಇನ್ನೊಂದೇನು ಗೊತ್ತಾ, ನನ್ನ ಕಡೆಯಿಂದ ರಿಕ್ವೆಸ್ಟ್ ಸರ್, ಇದು ಕಾಕ್ರೋಚ್ ಸುದ್ದಿ ಅವ್ರು ಇದ್ದಾರಲ್ಲ, ಅವರು ಇಲ್ಲಿ ಆಚೆ ಇದ್ದಾಗ ಒಳ್ಳೆ ಪ್ಲೇಯರ್ ಆಗಿದ್ರು. ಏನಂದರೆ ಅವ್ರನ್ನ ಭಾರಿಯಾಗಿ ನೋಡ್ತಾ ಇದ್ರಿ ಅಲ್ಲ. ನಾವು ಇನ್ನೊಂದು ಹೇಳ್ತೀವಿ, ಅಲ್ಲಲ್ಲ, ಈ ಬಿಗ್ ಬಾಸ್ಗೆ ಸುದೀಪ್ ಸರ್ ಹೋಗಲ್ಲ ಅಂದಿದ್ರು ಸರ್. ಯಾಕೆ ಹೋದ್ರಿ ಸರ್ ಹೋಗಲ್ಲ ಅಂತಂದು ಸರ್? ಒಂದು ನಿಮಿಷ ಮಾತಾಡ್ತಿಲ್ಲ ನೀನು. ಒಂದು ನಿಮಿಷ ನಾನು ಹೇಳೋದು ಸರ್, ಒಂದು ನಿಮಿಷ ಸರ್. ಏನು ಗೊತ್ತಾ ಸರ್, ಇವಾಗ ಸುದಿ ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸರ್. ಅವರು ಕಾಕ್ರೋಚ್ ಅವರು ನನಗೆ ತುಂಬ ಇಷ್ಟ. ಅವರು ನನಗೆ ತುಂಬ ಗೋಲ್ಡ್. ಅವರು ಅಂದರೆ ನನಗೆ ತುಂಬ ಇಷ್ಟ. ಆದರೆ ಇವರು ಬಿಗ್ ಬಾಸ್ ಹೋದಾಗಿಂದ ಅವ್ರು ಮರ್ಯಾದಿನೇ ಕಳ್ಕೊಂಬಿಟ್ಟವ್ರೆ, ಅವ್ರ ಹೆಸರನ್ನೇ ಹಾಳು ಮಾಡ್ಕೊಂಬಿಟ್ಟವ್ರೆ. ಅಲ್ಲಿಗೆ ಹೋಗ್ಬಾರ್ದಾಯ್ತು. ಅದು ಗೊತ್ತಾಯ್ತು ಸರ್, ಅದು ಒಂದು ಲ್ಯಾಂಗ್ವೇಜ್ ಬಂತು. ಸುದೀಪ್ ಸಾರೂ ಕೇಳಿದ್ರು, ಅದು ತಪ್ಪಾಯಿತು. ಅದೆಲ್ಲ ಹೆವಿ ಬೇಜಾರಾಯಿತು. ಆ ಥರ ಅವರು ಬಿಗ್ ಬಾಸ್ ಏನಕ್ಕೆ ಹೋದ್ರೋ, ದುಡ್ಡುಗೋಸ್ಕರ ಹೋದ್ರೋ, ಮತ್ತೊಂದಕ್ಕೆ ಹೋದ್ರೋ, ಇಲ್ಲ ಇನ್ನೊಂದಕ್ಕೆ ಹೋದ್ರೋ, ಅದು ನಮ್ಗೆ ಗೊತ್ತಿಲ್ಲ. ಆದರೆ ಅವ್ರು ಹೋಗಿದ್ದು ತಪ್ಪು ಸರ್. ರಕ್ಷಿತಾ ಒಳ್ಳೆ ಆಟ ಆಡ್ತಾ ಇದ್ದಾರೆ, ಒಳ್ಳೆ ಎಲ್ಲರೂ ಕ್ಯಾಪ್ಚರ್ ಮಾಡ್ಕೊತಾ ಇದ್ದಾರೆ, ಎಲ್ಲ ಮನಸ್ಸನ್ನು ಗೆದ್ದಿದ್ದಾರೆ ರಕ್ಷಿತಾ ಅವರು. ಮೇಡಮ್ ಹೀಗಲ್ಲ, ನೀವು ಅವಾಗಿಂದನೂ ನಾನು ನಿಮ್ಮ ಅಭಿಮಾನಿ ಅಂದರೆ ಯಾವ ಥರ ಅಂದರೆ, ನೀವು ಮಾತಾಡೋ ಮಾತು ಕನ್ನಡ ಕಲಿಬೇಕು ಅನ್ನೋ ಹಂಬಲ ನಮಗೆ ತುಂಬ ಇಷ್ಟ ಆಯಿತು. ಕಲೀರಿ ಮೇಡಮ್, ಬೇಗ ಕಲೀರಿ ಕನ್ನಡನ. ಆಲ್ರೆಡಿ ಕಲ್ತ್ಬಿಟ್ಟಿದ್ದೀರಾ, ಇನ್ನೇನು ಭಾಳ ಇಲ್ಲ, ಇನ್ನೊಂದು 25% ಕಲೀರಿ. ಕನ್ನಡಕ್ಕೆ ನೀವು ಗೌರವ ಕೊಡ್ತೀರಲ್ಲ, ಅದೊಂದು ನಂಗೆ ಇಷ್ಟ ಆಯಿತು ಮೇಡಮ್. ಮರ್ಯಾದೆ, ಪ್ರೀತಿ ಯಾವಾಗಲೂ ಕನ್ನಡದ ಮೇಲೆ ಇರಲಿ. ಕನ್ನಡನೇ ಈ ಥರ ನೀವು ಕಷ್ಟಪಟ್ಟು ಕಲಿತಾ ಇದ್ದೀರಾ, ಹಾಗೂ ಮನಸ್ಸಿಂದ ಕಲಿತಾ ಇದ್ದೀರಾ ಅಂದಮೇಲೆ ನಿಮ್ಗೆ ಒಳ್ಳೇದಾಗುತ್ತೆ. ಬಿಗ್ ಬಾಸ್ ನೀವು ವಿನ್ ಆಗಿಲ್ಲ ಅಂದರೆ ಸೆಕೆಂಡ್ ಸ್ಟೇಜ್ಗೆ ಆದರೂ ಬರ್ತೀರಾ. ಏನಿದ್ರು ಗಿಲ್ಲಿ ನಟ ಮಾತ್ರ ವಿನ್ ಆಗೋದು ಕನ್ಫರ್ಮ್. ಇದು ಅವ್ರದ್ದು ಮೈಂಡ್ ಸೆಟ್ ಸರ್. ಈಗ ಗೇಮ್ ಅನ್ನೋದು ಒಂದು ಮೈಂಡ್ ಸೆಟ್ಟು. ಆ ಗೇಮ್ನ ಅವಳು ಮೈಂಡಿಂದ ಆಡ್ತಾ ಇದ್ದಾಳೆ. ಇನ್ನೊಬ್ರನ್ನ ಸೋಲ್ಸ್ಬೇಕಂತ ಆಡ್ತಾ ಇಲ್ಲ, ಗೆಲ್ಲಬೇಕು ಅಂತ ಆಡ್ತಾ ಇದ್ದಾಳೆ. ಅವಳು ಗೆಲ್ಲಬೇಕು ಅಂತ ಆಡ್ತಾ ಇದ್ದಾಳೆ ಹೊರತು ಇನ್ನೊಬ್ರನ್ನ ಸೋಲ್ಸ್ಬೇಕಂತ ಆಡ್ತಾ ಇಲ್ಲ. ಅದೇ ಥರ ಆಡಿ ಅದೇ ಥರ ಗೆಲ್ಲಿ ಅಂತ ನಾನು ಹೇಳ್ತೀನಿ. ಆದರೆ ಸರ್, ಅವರು ಲ್ಯಾಂಗ್ವೇಜು ಯಾರಿಗೂ ಅರ್ಥ ಆಯ್ತಲ್ಲ ಸರ್. ಅಲ್ಲಿ ಆ ಸ್ಟೇಜಲ್ಲಿ ಯಾರಿಗೂ ಅರ್ಥ ಆಯ್ತಲ್ಲ. ಒಬ್ಬೊಬ್ಬರು ಅರ್ಥ ಮಾಡ್ಕೊತವ್ರು ಅಷ್ಟೇ. ಅದೇ ಚೆನ್ನಾಗಿ ಮಾತಾಡ್ತವ್ರೆ, ತಿಳ್ಕೊಳ್ಳೋರಿಗೆ ಗೊತ್ತಾಗುತ್ತೆ ಸರ್. ಅದು ಅವರು ಇನ್ನೂ ಏನು ಕಾವ್ಯ ಹೇಳಿದ್ರಲ್ಲ, ಅದಕ್ಕೋಸ್ಕರನೇ ಮಾಡಿದೆ ಅಂತ ಹೇಳಿದ್ದಾರೆ. ಅದು ನಿಜನಾ ಇಲ್ವಾ ಸುಳ್ಳು ಗೊತ್ತಿಲ್ಲ. ಆದರೆ ನಾವು ಡೈಲಿ ನೋಡ್ತಾ ಇರ್ತೀವಿ ಬಿಗ್ ಬಾಸು. ಅರೆ ತುಂಬ ಇಷ್ಟ, ಕಾವ್ಯನೂ ಇಷ್ಟನೇ, ಮತ್ತು ಗಿಲ್ಲಿ ನಟ ಇಬ್ಬರು ನಮ್ಗೆ ಇಷ್ಟನೇ. ಆದರೆ ಗಿಲ್ಲಿ ಗೆಲ್ಲಬೇಕಂದ್ರೆ ನಮ್ಗೆ ತುಂಬ ಇಷ್ಟ. ಕಾವ್ಯಗೋಸ್ಕರನೇ ಮಾಡ್ಕೊಂಡಿರೋದು ಅದು. ಹೌದೌದು. ಕಾವ್ಯ ನೋಡಿ ಸರ್, ಹುಡುಗರ ಆಟ ಅಲ್ಲ, ಹುಡುಗರ ಆಟ ಅಂದರೆ ಹಿಂಗೆ ಸರ್. ಒಂದು ಹುಡುಗಿ ಬೇಕಂದ್ರೆ ಹೇಳಿ ಸರ್, ಹುಡುಗ ಮಾಡಕ್ಕೆ ರೆಡಿ ಇರ್ತಾನೆ. ಅದಕ್ಕೆ ಹೇಳೋದು ಹುಡುಗನ ಮನ್ಸು ಕಲ್ಲು ಅಂತ. ಯಾಕಂದರೆ ಕಲ್ ಮೇಲೆ ನೀರು ಹಾಕಿದ್ರೆ ಜರ್ದೋಗ್ಬಿಡುತ್ತೆ. ಆದರೆ ಒಂದ್ಸಲ ಕೆತ್ತಿದ ಮೇಲೆ, ಒಂದ್ಸಲ ಒಂದು ಹೆಸರನ್ನ ಕೆತ್ತಿದ ಮೇಲೆ ಕಲ್ ಮೇಲೆ ಯಾವತ್ತು ಅಳ್ಕಲ್ಲ ಸರ್. ಅದಕ್ಕೆ ಹೇಳೋದು ಹುಡುಗರ ಆಟ ಕಲ್ಲು ಅಂತ. ಅದನ್ನು ಹೊಡಿಬೇಡಿ ಅನ್ನೋದು ಅಷ್ಟೇ ಹುಡುಗಿಯರಿಗೆ ನಾವು ಹೇಳೋದು. ಗಿಲ್ಲಿಯಣ್ಣನಿಗೆ ನನಗೆ ಘಟ ವಿಷಯದಿಂದ ಕಾವ್ಯ ನಿಮ್ಗೆ ಅನಿಸ್ತು ಅಂತ. ಸರ್ ಬೇಡ ಸರ್, ಅಲ್ಲಲ್ಲ, ಲವ್ ಸ್ಟೋರಿ ಬೇಡ ಸರ್ ಬಿಗ್ ಬಾಸಲ್ಲಿ. ದಯವಿಟ್ಟು ಪ್ರತಿ ಸೀಸನು ಅದೇ ನೋಡೋದಾಗ್ಬಿಟ್ಟಿದೆ ನಮಗೆ. ಬೇಡ ಸರ್, ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಕೊಡಿ ಸರ್, ನೋಡೋಕೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ಬಿಗ್ ಬಾಸಲ್ಲಿ. ಯಾಕಂದರೆ ನೀವು ಪ್ರತಿ ಸಲನೂ ಏನೋ ಸ್ವಲ್ಪ ಎಲ್ಲ ಮುಖಪರಿಚಯ ಇದ್ದವ್ರನ್ನ ಕರೆಸ್ತಾ ಇದ್ರು. ಈ ಸಲ ಎಲ್ಲ ಸೀರಿಯಲ್ಸ್ ಬೇರೆ. ಆ್ಯಕ್ಚುಲಿ ನಮ್ಮ ಸೀರಿಯಲ್ ವರ್ಲ್ಡಿಗೆ ಮಾತ್ರ ಗೊತ್ತು ಅವ್ರ ಮುಖಗಳು. ನಮ್ಮ ಅಶ್ವಿನಿ ಮ್ಯಾಮ್ ಆಯಿತು, ಈ ನಮ್ಮ ಗಿಲ್ಲಿ ಬಿಡಿ, ಅವ್ನ ಕಾಮಿಡಿ ಮಾಡ್ಕೊಂಡು ಪ್ರಾಪರ್ಟಿ ಕಾಮಿಡಿ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟ ಗಿಲ್ಲಿ ಅಣ್ಣ.
ನಿಂಗೆ ಗಿಲ್ಲಿ ಅಣ್ಣ ಅನ್ಲೋ ಏನೋ ಬ್ರೋ ನಂದು ನಿಂದು ಏಜ್ ಒಂದೇ ಒಂದು ಮಾತು ಹೇಳ್ತೀನಿ ಬಿಟ್ಬಿಡು ಬ್ರೋ ಅದು ಪ್ರಾಪರ್ಟಿ ಕಾಮಿಡಿ ಒಂಥರ ಹಳೇದು ಅನ್ನಿಸ್ತಾ ಇದೆ ಬ್ರೋ ಏನಾದರೂ ಹೊಸ ತಗೊಂಬ ಮತ್ತೆ ಅದು ಮತ್ತೆ ನೆನೆಸ್ಬೇಕು ಗಿಲ್ಲಿ ಮತ್ತೆ ಕಮ್ ಬ್ಯಾಕ್ ಅನ್ಬೇಕು ಆ ಥರ ಬಾ ಬ್ರೋ ಅದು ಓಡಾಕಿದ್ರೆ ಕಾಲು ಎಳೆಯೋರು ತುಂಬ ಜನ ಸರ್ ಕೆಡಬೇಕನ್ನೋರು ತುಂಬ ಜನ ಒಂದು ಕುದುರೆ ರೇಸ್ ಇದ್ದರೆ ಪಕ್ಕದವ್ನು ಗೆಲ್ಲಬೇಕು ಅನ್ನೋ ಹಂಬಲ ಇರ್ತದೆ ಅವ್ನು ಏನು ಮಾಡೋಕ್ಕೂ ರೆಡಿ ಇರ್ತಾನೆ ನಾನು ಹೇಳೋದು ಅರ್ಥ ಆಗುತ್ತಾ ಸರ್ ಪಕ್ಕದವನು ಓಡೋ ಕುದುರೆ ಕಾಲು ಎಳೆಯೋರು ತುಂಬ ಜನ ಹತ್ತೋ ಮೆಟ್ಲು ಓದಿಯೋರು ತುಂಬ ಜನ ಸರ್ ಆ ಥರ ಆಗಿದೆ ನಮ್ಮ ಗಿಲ್ಲಿಯವ್ರಿಗೆ ಅವ್ನು ಬೆಳೀತಾ ಇದ್ದಾನೆ ಅವ್ನು ಗೆದ್ದೇ ಗೆಲ್ತಾನೆ ಅನ್ನೋ ಒಂದು ಭಯ ಸರ್ ಮನೇಲಿರೋರಿಗೆ 100% ಅವನೇ ಗೆಲ್ತಾನೆ ಅನ್ನೋ ಒಂದು ಭಯ ಅದೇ ಇದು ಬಿಲ್ಡರು ಸರ್ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್ ಈಗ ಹೇಳ್ತೀನಿ ರಘು ಅಣ್ಣ ನೀವು ಬಂದು ಅದು ಬಿಗ್ ಬಾಸ್ ಶೋನೇ ಎಲ್ಲೋ ಒಯ್ದುಬಿಟ್ಟಿದೆ ಅವರು ಏನಿದ್ರು ನೀನು ಒಂಥರ ಒಳ್ಳೆ ಸ್ಟ್ರಾಂಗ್ ಕಂಟೆಂಟು ಇಲ್ಲ ಸರ್ ನಮಗೆಲ್ಲ ಏನು ತೊಂದರೆ ಇಲ್ಲ ನಾವು ಒಂದು ಏನಂದರೆ ನಾವು ಎಲ್ಲರಿಗೂ ಓಟ್ ಹಾಕ್ತೀವಿ ನಮ್ಗೇನು ನಮ್ಮ ಕಣ್ಣಿಗೆ ಯಾರು ಒಳ್ಳೆತನ ಕಾಣಿಸುತ್ತೋ ಅವ್ರಿಗೆ ಮಾತ್ರ ನಾವು ಹಾಕೋಕ್ಕಾಗುತ್ತೆ ಏನು ಸರ್ ಕರೆಕ್ಟ ಇಲ್ವಾ ಸರ್ ಅಷ್ಟೇ ನಮ್ಮ ಪ್ರೀತಿ ನಾವು ಯಾರಿಗೆ ತೋರ್ಸೋಕ್ಕಾಗುತ್ತೋ ಅವ್ರನ್ನ ತೋರ್ಸೋಕ್ಕಾಗುತ್ತೆ ಅಷ್ಟೇ ಗಿಲ್ಲಿ ಆಗಲಿ ಅವರು ರಘು ಆಗಲಿ ಮತ್ತವ್ರು ಆಗಲಿ ಇನ್ನೊಬ್ರಾಗಲಿ ನಮ್ಮ ಕೈಲಿ ಯಾರಿಗೆ ನಮ್ಗೆ ಇಷ್ಟ ಆಗುತ್ತೋ ಅವ್ರನ್ನ ಮಾಡೋಕ್ಕಾಗುತ್ತೆ ಸರ್ ಬೇರೆಯವರೆಲ್ಲ ನಿಚಾರ ಮಾಡೋಕ್ಕಾಗಲ್ಲ ಏನು ಸಂಜು ಬಂದಿದ್ದಾರೆ ಬಿಗ್ ಬಾಸ್ಗೆ ಕೆಲವು ಜನ ಹೇಳ್ತಾರೆ ಈ ವಯಸ್ಸಲ್ಲಿ ಮಲ್ಲಮ್ಮಗೆ ಬಿಗ್ ಬಾಸ್ ಬೇಡ ಅಂತ ಹೇಳ್ತಾರೆ ಯಾರು ಸರ್ ಹೇಳಿದ್ದು ಏಜ್ ಜಸ್ಟ್ ಅ ನಂಬರ್ ಸರ್ ಬಂದು ಹೇಳಿ ಹಂಗಾರೆ ಸಿನಿಮಾದಲ್ಲಿ ಹೀರೋಗಳು ಎಂತಿಂತ ವಯಸ್ಸಾದವರೆಲ್ಲ ಹೀರೋಗಳಾಗಿದ್ದಾರೆ ಅವ್ರ ಸಿನಿಮಾನ ಏನಕ್ಕೆ ಗೆಲ್ಲಿಸ್ಬೇಕು ಸರ್ ಉತ್ತರ ಕರ್ನಾಟಕದವ್ರು ಸರ್ ವಯಸ್ಸಾದ್ರೂ ಕಡಕಾಗೇ ಇರ್ತೀವಿ ಒಂದು ನಿಮಿಷ ಸರ್ ಅವರು ಎಜುಕೇಶನ್ನೇ ಮಾಡಿಲ್ಲ ಮಲ್ಲಮ್ಮ ಅಣ್ಣವರು ಅವ್ರಿಗೆ ಏನಂತ ಏನು ಗೊತ್ತಿಲ್ಲ ನನಗೆ ಇಷ್ಟ ಅಂದರೆ ಅವರೊಬ್ಬರೇ ಅವರೇ ಗೆಲ್ಬೇಕಂತ ನನ್ನ ಆಸೆ ಅದು ಬಿಟ್ಟರೆ ಗಿಲ್ಲಿ ಅವರು ಸರ್ ಮತ್ತೆ ವಯಸ್ಸಾಗದೆ ಅದಾಗದೆ ಹಂಗಾರೆ ಆರ್ಟಿಸ್ಟ್ಗಳಿಗೂ ವಯಸ್ಸಾಗಿರುತ್ತೆ ಸರ್ ಸಿನಿಮಾ ಮಾಡಿರ್ತಾರೆ ಪಾಪ ಸರ್ ವಯಸ್ಸು ಏಜ್ ಜಸ್ಟ್ ಅ ನಂಬರ್ ಸರ್ ಓಕೆನಾ ಸರ್ ಏಜ್ ಜಸ್ಟ್ ಅ ನಂಬರ್ ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್ ಯಾರು ಮಲ್ಲಮ್ಮನ ಸರ್ ಮಾಳು ಸರ್ ನಾ ಡ್ರೈವರು ಬಿಡಿ ಸರ್ ಅವರು ಹಾಡು ಕೇಳ್ಕೊಂಡೇ ಬೆಳೆದಿದ್ದ ಜೀವ ಇದು ಮಾಳು ನಿಪ್ನಾಳ ಅಣ್ಣ ಆಡ್ತಾ ಇಲ್ಲ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಆಡ್ತಾ ಇಲ್ಲ ದಯವಿಟ್ಟು ನಿಮ್ಮ ಆಟನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಣ್ಣ ಯಾಕಂದರೆ ನಿಮ್ಮ ಮೇಲೆ ಭಾಳ ಇಟ್ಟಿದ್ದೇವೆ ನಾವು ಉತ್ತರ ಕರ್ನಾಟಕದವರು ಬಟ್ ಆದರೂ ಗಿಲ್ಲಿ ನಡೆ ಯಾಕಂತಂದ್ರೆ ಅವನಂಥ ಪರ್ಫಾರ್ಮೆನ್ಸ್ ಯಾರೂ ಕೊಡ್ತಾ ಇಲ್ಲ ಮನೇಲಿ ಏನಿದ್ರು ಮುಖ ಕೊಡ್ದಂಗೆ ಹೇಳ್ತಾರೆ ಏನು ಸ್ಟೇಟ್ ಫಾರ್ವರ್ಡೇ ಮಾತಾಡ್ತಾರೆ ಅವ್ರಂಗೆ ಆಟ ಆಡ್ತಿರೋರು ಯಾರು ಇಲ್ಲ ಮಾಡೋಣ ನಿಮ್ಮ ಮೇಲೆ ನಮ್ಮ ಉತ್ತರ ಕರ್ನಾಟಕ ಜನ ಭಾಳ ಇಟ್ಟಿದ್ದೇವೆ ಇನ್ನೂ ಆಟ ಆಡಿ ಗೆಲ್ಲಿ ಅಣ್ಣ ಯಾಕಂದರೆ ಹನುಮಂತನ ನೀವು ಮಿರಿಸ್ತೀರಾ ಅಂದ್ಕೊಂಡ್ವಿ ನಾವು ಹನುಮಂತನ ಮೀರ್ಸೋದಲ್ಲ ಅವ್ನ ಸೈಡಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ನಿಮಗೆ ದಯವಿಟ್ಟು ಆಟ ಆಡಿ ಅಣ್ಣ ಮಾಡೋಣ ದೊಡ್ಡ ಅಭಿಮಾನಿ ಓಕೆನಾ ಅಣ್ಣ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಜಾನಪದ ಲವರೇ ಅದಕ್ಕೆ ಹೇಳ್ತಾ ಇದ್ದೀನಿ ಮಾಡೋಣ ಆಟ ಆಡಿ ಗಿಲ್ಲಿನ ಸೈಡ್ ಹೋಗಿದ್ರು ಖುಷಿ ಇದೆ ನೀವು ಒಗಿಲಿಲ್ಲ ಅಂದ್ರೂ ಖುಷಿ ಇದೆ ಯಾಕಂದರೆ ನೀವು ಇಲ್ಲಿರೋರು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮಾಲವಣ್ಣ 100 ಕೋಟಿ ಜಾಬ್ ಸತೀಶ್ ಬಂದಿದ್ರು 100 ಕೋಟಿ ಅಯ್ಯೋ ಆ ಅಪ್ಪನ ಬಗ್ಗೆ ಮಾತಾಡೋಕ್ಕೆ ನಂಗೆ ಆಯ್ತಾ ಇಲ್ಲ ಸತೀಶ್ ಅಣ್ಣನ ಬಗ್ಗೆ ಲ್ಯಾಮಿನೇಟ್ ಆಗ್ಬಿಟ್ರಲ್ಲ ಸರ್ ಅವರು ಅಲ್ಲ ಅವ್ರ ಬಗ್ಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಬಂದರು ಅಲ್ಲ 100 ಕೋಟಿ ರೂಪಾಯಿ ಅದೇ 100 ಕೋಟಿ ರೂಪಾಯಿ ಜನಕ್ಕೆ ಕೊಟ್ಟಿದ್ರೆ ಆಗ್ತಿತ್ತು ನಾಯಿ ಸಾಕ ತಪ್ಪಂತ ಹೇಳ್ತಿಲ್ಲ ಅದಕ್ಕೊಂದು ಲಿಮಿಟ್ ಇದೆ 25 ಲಕ್ಷ ಬಟ್ಟೆನೇ ತಗೊಂಡೋಗಿದ್ದೀನಿ ಅಂತ ಹೇಳ್ತಾ ಅದೆಲ್ಲ ಏನು ಸರ್ ಸುಳ್ಳು ಅಂತ ಅನ್ನೋಕ್ಕಾಗಲ್ಲ ಸುಳ್ಳು ಅಂತ ಹೇಳೋಕ್ಕಲ್ಲ ಅವ್ರವರು ಫ್ಯಾಷನ್ ಅದು ನಾವು ಏನು ಹೇಳೋಕ್ಕಾಗಲ್ಲ ನಾವು ಹರಗೆ ಬಟ್ಟೆ ಹಾಕೊಂಡಾರೆಲ್ಲ ಬಡವರೆಲ್ಲ ಚಲೋ ಬಟ್ಟೆ ಹಾಕೊಂಡಾರೆಲ್ಲ ಶ್ರೀಮಂತರಲ್ಲ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ ಗುಡಿಸ್ಲದಾಗಿದ್ರು ಅನ್ನ ತಿಂದೆ ಹುಲ್ ತಿನ್ನೋಕ್ಕಾಗಲ್ಲ ಇದಕ್ಕೆ ಏನಂತೀರಾ ಬ್ರೋ ಇಲ್ಲ ಸರ್ ಆ ಥರ ಒಂದು ಮಾತೇ ಇಲ್ಲ 100 ಕೋಟಿ ಸರ್ 100 ಕೋಟಿ ಅನ್ನೋದು ನಮ್ಮ ಜೇಬಲ್ಲಿ ಇರಲ್ಲ ಸರ್ 10 ರೂಪಾಯಿ ಅಲ್ಲ ಸರ್ ಖರ್ಚು ಮಾಡೋಕ್ಕೆ ಸುಮ್ಮನೆ ಹೇಳ್ತೇನೆ ಅಂದರೆ ಹೇಳ್ಬೇಕು ಆಕಾಶನ ಮುಟ್ಟೋ ಲೆವೆಲ್ಗೆ ಹೇಳ್ಬಾರ್ದು ಸರ್ ಭೂಮಿ ಮೇಲಿದ್ಮೇಲೆ ಭೂಮಿ ಮೇಲೆ ಇರಬೇಕು ಅದನ್ನು ಆಕಾಶಕ್ಕೆ ಆರಬಾರ್ದು ಸರ್ ಪಕ್ಕ ನಮ್ಮ ಸುಳ್ಳು ಅಂತ ಹೇಳಲ್ಲ ಸರ್ ಯಾಕಂದರೆ ನಾಯಿ ಬ್ರೀಡ್ ಎಷ್ಟು ರೇಟ್ ಅಂತ ನಮಗೂ ಗೊತ್ತಿಲ್ಲ ಓಕೆನಾ ಅದು ಹೇಳೋದನ್ನ ಒಂದು ಪ್ರೂಫ್ ಇಟ್ಟು ಹೇಳಿ ಅನ್ನೋದು ಅಷ್ಟೇ ಸರ್ ನಿಜ ಒಂದು ಪ್ರೂಫ್ ಇಂಪಾರ್ಟೆಂಟು ಈಗ ಒಬ್ಬ ಮನುಷ್ಯನು ಜೀವಂತ ಅದಾನ ಅಂದರೆ ಅದಕ್ಕೊಂದು ಪ್ರೂಫ್ ಇರ್ತೈತೆ ಸತ್ತಾನಂದರೆ ಡೆತ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಅಂಥದ್ದೊಂದು ಪ್ರೂಫ್ ಇಟ್ಟು ಹೇಳಿ ಸರ್ ನಾವು ಒಪ್ಕೊತೇವೆ ಸರ್ ಅಲ್ಲೇ ಸುದೀಪ್ ಸಾರೇ ಅಲ್ಲೇ ಗಿಲ್ಲಿ ನಟಾಗಿ ಹೇಳಿದ್ರಲ್ಲ ಏನು ಹೇಳಿದ್ರು 100 ಕೋಟಿ ನಾಯಿ ಐತೆ ಅವ್ರು ಹೇಳಿದ್ರು ಗೊತ್ತಾ ಒಂದು ಡೈಲಾಗು
ನಮ್ಮ ಬೀದಲ್ಲಿ ಹೋದರೆ ಬೋಟಿ ಕೊಟ್ರೇನೆ ಬಂದ್ಬಿಡುತ್ತೆ. ಅದರಲ್ಲೇ ಗೊತ್ತಾಗಬೇಕು ಜನಕ್ಕೆ ಅಲ್ವಾ. ಅದೆಲ್ಲ ತುಂಬ ನಾವು ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೊತಾರೆ, ಎಲ್ಲ ಜನರೆಲ್ಲ ಅರ್ಥ ಮಾಡ್ಕೊತಾರೆ ಅಷ್ಟೇ ಸರ್, ಇನ್ನೇನಿಲ್ಲ ಸರ್. ಓಕೆ, ಈ ವಾರ ಅಕಸ್ಮಾತ್ ಅಲ್ಲ ಬಿಗ್ ಬಾಸಲ್ಲಿ ಈ ಸ್ಪರ್ಧಿ ಬರಬಾರ್ದು ಅಂತಂದ್ರೆ ಯಾರು ಸರ್ ಈ ಸೀಸನ್ಗೆ ಈ ಸ್ಪರ್ಧಿ ಬೇಕಾಗಿರಲಿಲ್ಲ? ಆ್ಯಕ್ಚುಲಿ ಮಾಳು ಅಣ್ಣನೇ ಆಟ ಆಡ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ. ಇನ್ನೊಂದು ಏನಕ್ಕಂದರೆ ಬೇಜಾರಾಗಬೇಡಿ ನಮ್ಮ ಉತ್ತರ ಕರ್ನಾಟಕ ಜನ, ಯಾಕಂದರೆ ಪ್ರತಿಯೊಬ್ಬರು ಬೈಯೋದನ್ನ ಕೇಳೋಕ್ಕಾಗಲ್ಲ, ಪಬ್ಲಿಕ್ ಬೈಯೋದನ್ನ ಕೇಳೋಕ್ಕಾಗಲ್ಲ. ನಾವುಗಳು ಬೈಯಲ್ಲ, ಬೇರೆ ಪಬ್ಲಿಕ್ಗಳು ಬೈಯೋದನ್ನ ನಮ್ಮ ಕಡೆ ಕೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಟಾಪ್ 5 ಯಾರು ಬರ್ಬೋದು? ಟಾಪ್ 5ಗೆ ಹಾಂ, ಈ ಇರೋ ಕಂಟೆಸ್ಟೆಂಟಲ್ಲಿ 5 ಜನ ಅಂದರೆ ಯಾರು ಬರ್ಬೋದು? ಸರ್ ಅಭಿ ಅಣ್ಣ ನಮ್ಮ ಸೀರಿಯಲ್ ಕಿಂಗು ಅಭಿ ಅಣ್ಣ, ಯಾಕಂದರೆ ಅವ್ರ ಜೊತೆ ನಾವು ವಧು ಸೀರಿಯಲಲ್ಲಿ ಕೆಲಸ ಮಾಡಿದ್ದೀನಿ ಲೈಟ್ ಮ್ಯಾನ್ ಆಗಿ. ಅಭಿ ಅಣ್ಣ ಬರ್ಬೇಕು, ನೀವು ನಿಮ್ಮ ಮೇಲೆ ಹೋಪ್ ಜಾಸ್ತಿ ಇದೆ ನಮಗೆ. 4 ಜನ ಯಾರು? 4 ಜನ ಅಂದರೆ ಹೇಳೋದಂದರೆ ಕಷ್ಟ ಸರ್. ಓಕೆ, ಇನ್ನೊಂದು ಕ್ವಶನು, ಈಗ ಬಿಗ್ ಬಾಸಲ್ಲಿ ಹೀರೋ ಅಂದರೆ ಯಾರು ತೊಗೊಳ್ತೀರಾ? ಹೀರೋ ಅಂತ ತಗೊಂಡ್ರೆ ನಾವು ಗಿಲ್ಲಿ ನಟನೆ ತಗೊಳ್ಳೋದು ಸರ್. ಹೀರೋಯಿನ್ ಅಂದರೆ ಹೀರೋಯಿನ್ ಅಂದರೆ ರಕ್ಷಿತಾ. ಅವರು ಚೆನ್ನಾಗಿ ಏಜಲ್ಲಿ ಚಿಕ್ಕವರು, ಹೀರೋಯಿನ್ ಅಂದ್ರೆ ಹಂಗಲ್ಲ, ಈಗ ಈ ಒಂದು ಕಾಸ್ಟಿಂಗ್ ವೈಸ್ ಅಂತ ಹೇಳಿದ್ರೆ ಟಾಪ್ ಆಫ್ ಹೌಸ್ ಆ ಥರ. ತಂಗಿ ಅಂದರೆ ಯಾರು? ತಂಗಿ ಪಡ್ಕೊಳ್ಳೋದಾರೆ ಯಾರಿಗೆ? ಗಿಲ್ಲಿಗೆ ತಂಗಿ ಪಾಟ್ ಕೊಡೋದು ಅಂದರೆ ಅವಳನ್ನೇ ಕೊಡ್ಬೇಕು ನಾನು, ರಕ್ಷಿತಾ. ಹೀರೋಯಿನ್ ಅಂದ್ರೆ ಈಗ ಹೀರೋಯಿನ್ ಅಂದ್ರೆ ಆ ಥರ ಅಲ್ಲ, ಮನೆಗೆ ಹೀರೋಯಿನ್ನು, ಓಕೆನಾ. ವಿಲನ್ ಏನಿದ್ರು ಅಶ್ವಿನಿ ಮ್ಯಾಮೆ. ಲೇಡಿ ವಿಲನ್ ಜೆಂಟ್ಸಲ್ಲಿ ಜೆಂಟ್ಸಲ್ಲಿ ಬಂದು ರಘುನೇ ಬಿಲ್ಡರ್. ಕಾಮಿಡಿ ಅನ್ನೋ ಚಂದ್ರಪ್ರಭಾ. ಸೈಡ್ ರೋಲು ಇದಾರಲ್ಲ, ತುಂಬ ಜನ ಇದ್ದಾರೆ, ಅವ್ರ ಹೆಸರಷ್ಟು ಗೊತ್ತಿಲ್ಲ. ಇನ್ನೊಂದು ಜಾನ್ವಿ. ಜಾನ್ವಿ ಬಗ್ಗೆ ಹೇಳೋಕ್ಕೇನಿಲ್ಲ, ಒಂಥರ ಮೈಕ್ ಇದ್ದಂಗೆ ಅವರು, ಅವರು ಮೈಕ್ ಇದ್ದಂಗೆ. ಏನ್ ಮಾಡೋದು ಸರ್, ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಸರ್. ಅಪ್ಪು ಇದ್ದಾಗ